ಸ್ಮಿತಾ. ಇವತ್ತು ನಾನು ಖುಷಿ ಬದುಕಿನ ಗುಟ್ಟೇನು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತಿದ್ದೀನಿ ಫ್ರೆಂಡ್ಸ್. ಖುಷಿಯಾಗಿರೋದು ಅಂದರೆ ಏನು? ಮೊದಲನೇದಾಗಿ ಖುಷಿಯಾಗಿರೋದು ಅಂದರೆ ನಮ್ಮನ್ನು ನಾವು ಪ್ರೀತಿಸಬೇಕು, ನಮ್ಮ ಬಗ್ಗೆ ನಾವು ಗೌರವವನ್ನು ನಡ್ಕೊಬೇಕು ಮತ್ತು ನಮ್ಮಲ್ಲಿ ಕಾನ್ಫಿಡೆಂಟ್ ಇರಬೇಕು ಫ್ರೆಂಡ್ಸ್. ಮೊದಲನೇದಾಗಿ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆಂಟ್ ಇರಬೇಕು. ಅವರಾಗಂದ್ರು ಇವರು ಹೀಗಂದ್ರು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬಾರ್ದು. ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಆಗಿದ್ದಾಗಲಿ ಹೋಗಿದ್ದಾಗಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಳ್ಬೇಕು. ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಮೊದಲನೇದಾಗಿ ಗಮನ ಕೊಡಬೇಕು. ನಾವು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ ಫ್ರೆಂಡ್ಸ್. ಅದರಿಂದ ಮೊದಲನೇದಾಗಿ ನಿಮ್ಮ ಬಗ್ಗೆ ನೀವು ಕಾಳಜಿ ಕೊಟ್ಟರೆ ನಿಮ್ಮ ಕುಟುಂಬ ಕೂಡ ಚೆನ್ನಾಗಿರುತ್ತೆ ಮತ್ತು ಅಕ್ಕಪಕ್ಕದ ಪರಿಸರ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅದೇ ರೀತಿ ನೀವು ಮೊಬೈಲ್ ಗ್ಯಾಜೆಟ್ಗಳಿಂದ ತುಂಬಾ ದೂರ ಇದ್ದರೆ ಒಳ್ಳೆಯದು. ಅದು ಈಗಿನ ಜನ್ರೇಷನಲ್ಲಂತೂ ನೀವು ಕೂಡ ದೂರ ಇರಿ, ಅದೇ ರೀತಿ ನಿಮ್ಮ ಮಕ್ಕಳನ್ನು ಕೂಡ ದೂರ ಇಡಿ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಈ ರೀತಿ ನಮ್ಮ ಖುಷಿ ಬದುಕನ್ನು ನಾವು ಕಾಲವನ್ನು ಕಳಿಬೋದು. ನಂತರ ಹೇಳಬೇಕಂದ್ರೆ ಇರೋದೊಂದೇ ಜೀವನ, ಇರೋವರೆಗೂ ಚೆನ್ನಾಗಿರಬೇಕು. ನಾವು ಮತ್ತು ದುರ್ಬಲರಿಗೆ ಒಂದು ಸಹಾಯವನ್ನು ಮಾಡಬೇಕು. ಆ ಸಹಾಯ ಮಾಡೋದರಿಂದ, ದುರ್ಬಲರಿಗೆ ಸಹಾಯ ಮಾಡೋದರಿಂದ ನಿಮ್ಮ ಮನಸ್ಸಿಗೆ ಕೂಡ ಖುಷಿ ಸಿಗುತ್ತೆ. ನಿಮ್ಮಲ್ಲಿ ಏನೇ ಆಗಲಿ ಅಷ್ಟು ಇಷ್ಟು ಅಂತ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಸಹಾಯ ಮಾಡಿ. ಅದು ನಿಮ್ಮ ಮನಸ್ಸಿಗೂ ಕೂಡ ಖುಷಿ ಕೊಡುತ್ತೆ, ನಿಮಗೂ ಕೂಡ ಖುಷಿಯಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನಮ್ಮ ಖುಷಿ ಬದುಕನ್ನು ನಾವು ಅತ್ಯಂತ ಅಮೂಲ್ಯವಾಗಿಡ್ಬೋದು. ಇರೋವರೆಗೂ ಚೆನ್ನಾಗಿರೋಣ, ನಗ್ನಗ್ತಾ ಇರೋಣ. ನಗು ಮೈನು ಖುಷಿಯಾಗಿರೋಕ್ಕೆ ನಗು ಮುಖ್ಯ ಕಾರಣ. ಅದರಿಂದ ನಗ್ನಗ್ತಾ ಖುಷಿಯಾಗಿ ಬದುಕಿ ಬಾಳೋಣ.